ಹೊಳೆಆಲೂರಿನಲ್ಲಿ ಗ್ರಾಮ ಪಂಚಾಯತ್ ಮಟ್ಟದ ಕ್ರೀಡಾಕೂಟ. ಗ್ರಾಮೀಣ ಮಕ್ಕಳಲ್ಲಿ ಅಡಗಿರುವ ಸೂಕ್ತ ಪ್ರತಿಭೆಯನ್ನ ಪ್ರಾಮಾಣಿಕವಾಗಿ ಶೋಧಿಸಿ ಪ್ರೋತ್ಸಾಹ ನೀಡಿದರೆ ಅವರು ಸಮಾಜದ ಆಸ್ತಿ ಆಗ್ತಾರೆ ಅಂತ ಶ್ರೀಮತಿ ಇಂದಿರಾ ಗಾಂಧಿ ವಸತಿ ಶಾಲೆಯ ಪ್ರಾಚಾರ್ಯ ಬಿಎಸ್ ಅಂಗಡಿ ಅವರು ಹೇಳಿದರು. ಗುರುವಾರ ಆಯೋಜಿಸಲಾಗಿದ್ದ ಗ್ರಾಮ ಪಂಚಾಯತ್ ಮಟ್ಟದ ಪ್ರಾಥಮಿಕ ಶಾಲಾ ಕ್ರೀಡಾಕೂಟದ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಕಪ್ಪುಗಳ ಮಧ್ಯದಲ್ಲಿ ಸಾಧಿಸುವ ಛಲ ಇರಬೇಕು. ದೈಹಿಕ ಸಾಮರ್ಥ್ಯ, ಮಾನಸಿಕ ಶಕ್ತಿ ಗ್ರಾಮೀಣ ಮಕ್ಕಳಲ್ಲಿ ಅಡಗಿರುತ್ತೆ. ಅದನ್ನು ಗುರುತಿಸಿ ಪಾರದ ಜೊತೆಗೆ ಪಕ್ಷೇತರ ಚಟುವಟಿಕೆಗೆ ಹೆಚ್ಚಿನ ಪ್ರೋತ್ಸಾಹ ನೀಡಬೇಕಾಗಿದೆ ಅಂತ ಹೇಳಿದರು. ಇನ್ನು ದೈಹಿಕ ಶಿಕ್ಷಕ ವೀರೇಶ್ ಕಮಾರ್ ಅವರು ಕೂಡ ಮಾತನಾಡಿದರು. ಇನ್ನು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಚಂದವಾಕು ಅವರು ಕೂಡ ಮಾತನಾಡಿದರು. ಹೊಳೆಆಲೂರು ಗ್ರಾಮ ಪಂಚಾಯತ್ ಆಶ್ರಯದಲ್ಲಿ ಆಯೋಜಿಸಲಾಗಿದ್ದ ಪ್ರಾಥಮಿಕ ಶಾಲಾ ಕ್ರೀಡಾಕೂಟಕ್ಕೆ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಚಂದವಾ ಪೂಜಾರ್ ಅವರು ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಶ್ರೀ ಜ್ಯೋತಿ ಗಾಣಿಗೇರಿ, ಉಮೇಶ್ ಪೂಜಾರ್, ಸಂತೋಷ್ ದೊಡ್ಡಮನಿ ಇತರರು ಇದ್ದರು. ಇನ್ನು ಪೂಜಾರ್ ಅವರು ಕ್ರೀಡಾಕೂಟವನ್ನು ಉದ್ಘಾಟಿಸಿದರು. ಉಪಾಧ್ಯಕ್ಷೆ ಶ್ರೀ ಜ್ಯೋತಿ ಗಾಣಿಗೇರಿ ಅವರು, ಕಸಾಪ ಗೌರವ ಕಾರ್ಯದರ್ಶಿ ಎಸ್ಕೆ ಹಾಡಿನ್, ಚನ್ನಬಸಯ್ಯ ಹಿರೇಮಠ, ಪಿಡಿಒ ಬಸವರಾಜ ಗಿರಿತಮ್ಮನವರ, ಗ್ರಾಮ ಪಂಚಾಯತ್ ಸದಸ್ಯ ಉಮೇಶ್ ಪೂಜಾರ್, ಸಂತೋಷ್ ದೊಡ್ಡಮನಿ, ಪರಶು ಜಿಗಳೂರು, ಶಿಕ್ಷಕ ಜಿಕೆ ಅಗಸರ್, ಎಂಎಸ್ ನೈನಾಪುರ್, ಎಸ್ಬಿ ನರಸಣ್ಣವರ ಉಪಸ್ಥಿತರಿದ್ದರು. ನಿರ್ಣಾಯಕರ ಒಂದು ಪ್ರತಿಭಟನೆ. ಕ್ರೀಡಾಕೂಟಕ್ಕೆ ನಿರ್ಣಾಯಕರಾಗಿ ಆಗಮಿಸಿದ್ದ ದೈಹಿಕ ಶಿಕ್ಷಕ ಪ್ರತಿ ವರ್ಷ ನಡೆಯುವ ದೈಹಿಕ ಶಿಕ್ಷಣ ಶಿಕ್ಷಕರ ನೇಮಕಾತಿ ಬಡ್ತಿಯಲ್ಲಿ ಸರ್ಕಾರದ ತಾರತಮ್ಯದ ನೀತಿ ಅನುಸರಿಸ್ತಾ ಇದೆ. ಇದು ಶಿಕ್ಷಕರ ಮಾನಸಿಕ ಧೈರ್ಯವನ್ನು ಕುಂದುವಂತೆ ಮಾಡ್ತಾ ಇದೆ. ನಿರುದ್ಯೋಗಿ ದೈಹಿಕ ಶಿಕ್ಷಕರ ಗೋಳು ಯಾರು ಕೇಳದಂತಾಗಿದೆ. ಬಡ್ತಿ ಇತರ ಸೌಲಭ್ಯ ನೀಡುವಲ್ಲಿ ಮಲತಾಯಿ ಧೋರಣೆ ಮಾಡಬಾರದು ಅಂತ ಈ ಸಂದರ್ಭದಲ್ಲಿ ಶಿಕ್ಷಕರು ಆಗ್ರಹಿಸಿದರು. ವರದಿ ಎಸ್ ವಿ ಸಂಕನಗೌಡರ್.